ಮುಂದಿನ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಹಿರಿಯ ಪೋಷಕರಿಗೆ ನೀಡುವ ವಿವೇಕರತ್ನ ಪ್ರಶಸ್ತಿ ಪ್ರದಾನ. ಈ ಕಾರ್ಯಕ್ರಮವನ್ನು ನಮ್ಮ ಮಕ್ಕಳ ಸಂಘದ ಸದಸ್ಯರುಗಳಾದ ಅಮೃತ್ ಶೆಟ್ಟಿ, ಅಭಿಷೇಕ್ ಬಿರಾದರ್, ಅಮೂಲ್ಯ ಎಂ, ದಿಲೀಪ್ ಗೌಡ, ಧನುಷ್ ಗೌಡ ನಡೆಸಿಕೊಡಬೇಕೆಂದು ವಿನಂತಿ. 2026ನೇ ಸಾಲಿನ ವಿವೇಕರತ್ನ ಪ್ರಶಸ್ತಿ ಸ್ವೀಕರಿಸುತ್ತಿರುವವರು ಸುಮಾರು 13 ವರ್ಷಗಳಿಂದ ನಮ್ಮ ಮಕ್ಕಳ ಸಂಘದ ಸದಸ್ಯರಾದ ಕುಮಾರಿ ಸಂಸ್ಕೃತಿ ಎಸ್ ಮತ್ತು ಕುಮಾರಿ ಸನ್ಮತಿ ಎಸ್ ಅವರ ತಂದೆ ತಾಯಿಯರಾದ ಶ್ರೀಯುತ ಶಿವಕುಮಾರ್ ಮತ್ತು ಶ್ರೀಮತಿ ಮಮತಾ ಪ್ರಹ್ಲಾದ್. ಶ್ರೀಯುತ ಶಿವಕುಮಾರ್ ಎಸ್ ಅವರು ಮೂಲತಃ ಮೈಸೂರಿನವರಾದ ಹಾಗೂ ಪ್ರಸ್ತುತ ಬೆಂಗಳೂರಿನ ಶ್ರೀನಿವಾಸ ನಗರದ ನಿವಾಸಿಗಳಾದ ದಿವಂಗತ ಶ್ರೀ ಸಿದ್ದರಾಜು ಮತ್ತು ಶ್ರೀಮತಿ ಜಯಮ್ಮ ಅವರ ಸುಪುತ್ರ. BCA ಪದವೀಧರರಾದ ಶ್ರೀಯುತರು ಅಟ್ಲಾಸ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಟೆಕ್ ಹೆಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕ್ರಿಕೆಟ್, ಬ್ಯಾಡ್ಮಿಂಟನ್ ಆಡುವುದು, ಸತ್ಸಂಗ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಹಾಗೂ ಪಾಲ್ಗೊಳ್ಳುವ ಶ್ರೀಯುತರು ನಮ್ಮ ವಿವೇಕಾನಂದ ಚಿಂತನ ಪ್ರತಿಷ್ಠಾನದ ಟ್ರಸ್ಟಿಗಳಲ್ಲಿ ಒಬ್ಬರಾಗಿ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿರುವರು. ಶ್ರೀಮತಿ ಮಮತಾ ಪ್ರಹ್ಲಾದ್ ಅವರು ಮೂಲತಃ ತುಮಕೂರಿನವರಾದ ಹಾಗೂ ಪ್ರಸ್ತುತ ಬೆಂಗಳೂರಿನ ಶ್ರೀನಿವಾಸ ನಗರದ ನಿವಾಸಿಗಳಾದ ಶ್ರೀಯುತ ಪ್ರಹ್ಲಾದ್ ಆಚಾರ್ ಮತ್ತು ಶ್ರೀಮತಿ ಸುಲೋಚನಾ ಅವರ ಪುತ್ರಿ. ಸದ್ಗೃಹಿಣಿಯಾದ ಶ್ರೀಮತಿ ಮಮತಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಖೋಖೋ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಹಲವಾರು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ತಮ್ಮ ಮಕ್ಕಳನ್ನು ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಪ್ರೇರೇಪಿಸುತ್ತಿದ್ದಾರೆ. ನಮ್ಮ ಹರೀಶ್ ಸರ್ 1993ರಿಂದ 1998ರವರೆಗೆ ಶ್ರೀನಿವಾಸ ನಗರದಲ್ಲಿ ನಡೆಸುತ್ತಿದ್ದ ವಿವೇಕಾನಂದ ವಿದ್ಯಾರ್ಥಿ ವೇದಿಕೆ ಮಕ್ಕಳಾಗಿದ್ದ ಶ್ರೀಯುತ ಶಿವಕುಮಾರ್ ಹಾಗೂ ಶ್ರೀಮತಿ ಮಮತಾ ಅವರು ಇಂದು ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಪೋಷಕರಾಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಆಗುತ್ತಿದೆ. ಶ್ರೀಯುತ ಶಿವಕುಮಾರ್, ಶ್ರೀಮತಿ ಮಮತಾ ಮತ್ತು ಅವರ ಪುತ್ರಿಯಾದ ಕುಮಾರಿ ಸಂಸ್ಕೃತಿ ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾದ ಪೂಜ್ಯ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಅವರಿಂದ ಹಾಗೂ ತಾಯಿಯವರಾದ ಶ್ರೀಮತಿ ಜಯಮ್ಮ ಅವರು ರಾಮಕೃಷ್ಣ ಮಹಾಸಂಘದ ಉಪಾಧ್ಯಕ್ಷರಾದ ಪೂಜ್ಯ ಸ್ವಾಮಿ ಸುಹಿತಾನಂದಜಿ ಮಹಾರಾಜ್ ಅವರಿಂದ ಮಂತ್ರದೀಕ್ಷೆ ಪಡೆದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಈ ಪುಟ್ಟ ಸತ್ಕಾರವನ್ನು ಸ್ವೀಕರಿಸಲು ಒಪ್ಪಿರುವ ಇವರೀರ್ವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೋದರ ಸೋದರಿಯರು ವಿವೇಕರತ್ನ ಪ್ರದಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುವೆ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಹೇ ಸಚ್ಚಿತ್ ಸಕತ್ ಸ್ವರೂಪಾಯ ಸ್ವಾಮಿಹೇ ತಾಪಹಾರಿಣೆ. ವಿವೇಕಾನಂದ ಮಕ್ಕಳ ಸಂಘ ಪ್ರಶಸ್ತಿ ಪತ್ರ 2025 ವಿವೇಕರತ್ನ ಭಗವಾನ್ ಶ್ರೀರಾಮಕೃಷ್ಣ, ಮಾತೆ ಶ್ರೀ ಶಾರದಾದೇವಿ, ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ಸಂದೇಶಗಳಿಂದ ಸ್ಫೂರ್ತಿಯನ್ನು ಪಡೆದು ರಾಮಕೃಷ್ಣ ಮಠಗಳ ಯತಿವರೆಣ್ಯರ ಮಾರ್ಗದರ್ಶನದಲ್ಲಿ ತಮ್ಮ ಮಕ್ಕಳಾದ ಕುಮಾರಿ ಸಂಸ್ಕೃತಿ ಹಾಗೂ ಕುಮಾರಿ ಸನ್ಮತಿ ಅವರು ಸುಮಾರು 13 ವರ್ಷಗಳಿಂದ ವಿವೇಕಾನಂದ ಮಕ್ಕಳ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತನ್ಮೂಲಕ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಿರುವ ಮೈಸೂರು ಜಿಲ್ಲೆಯ ಮೂಲ ನಿವಾಸಿಗಳಾಗಿದ್ದು ಪ್ರಸ್ತುತ ಬೆಂಗಳೂರಿನ ಶ್ರೀನಿವಾಸ ನಗರದ ನಿವಾಸಿಗಳಾದ ಶ್ರೀಯುತ ಶಿವಕುಮಾರ್ ಎಸ್ ಮತ್ತು ಶ್ರೀಮತಿ ಮಮತಾ ಪ್ರಹ್ಲಾದ್ ಅವರು ಮಕ್ಕಳ ಸಂಘದ ಎಲ್ಲ ಕಾರ್ಯಕ್ರಮಗಳ ಯಶಸ್ಸಿಗೆ ನಿರಂತರ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ. ದಂಪತಿಗಳು ಹಾಗೂ ಮಗಳಾದ ಸಂಸ್ಕೃತಿ ರಾಮಕೃಷ್ಣ ಮಹಾಸಂಘದ ಪರಮಾಧ್ಯಕ್ಷರಾದ ಪೂಜ್ಯ ಸ್ವಾಮಿ ಗೌತಮಾನಂದಜಿ ಮಹಾರಾಜ್ ಅವರಿಂದ ಮಂತ್ರದೀಕ್ಷೆ ಪಡೆದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದಿವ್ಯತ್ರಯರ ಜೀವನ ಹಾಗೂ ಸಂದೇಶವನ್ನು ನಿರಂತರ ಅಧ್ಯಯನ ಮಾಡುತ್ತಾ ತಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಳ್ಳುವಲ್ಲಿ ಪ್ರೇರೇಪಿಸುತ್ತಿರುವ ಹಾಗೂ ನಮ್ಮ ವಿವೇಕಾನಂದ ಮಕ್ಕಳ ಸಂಘಕ್ಕೆ ನಿರಂತರ ಬೆನ್ನೆಲುಬಾಗಿ ನಿಂತಿರುವ ದಂಪತಿಗಳಿಗೆ 2025ನೇ ಸಾಲಿನ ವಿವೇಕರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿರುವ ಸಂಘದ ಎಲ್ಲ ಸದಸ್ಯರಿಗೆ ಹರ್ಷದಾಯಕವಾಗಿದೆ. ಇವರ ಕುಟುಂಬದವರೆಲ್ಲರ ಮೇಲೆ ದಿವ್ಯತ್ರಯರು ಕೃಪಾಶೀರ್ವಾದವನ್ನು ನಿರಂತರವಾಗಿ ಹರಿಸಿಲಿ
ಎಂದು ಹಾರೈಸುತ್ತೇವೆ. ಶ್ರೀಯುತ ವೆಂಕಟಕೃಷ್ಣ ಹರೀಶ್, ಮ್ಯಾನೇಜಿಂಗ್ ಟ್ರಸ್ಟಿ, ವಿವೇಕಾನಂದ ಚಿಂತನ ಪ್ರತಿಷ್ಠಾನ. ವಿವೇಕಾನಂದ ಚಿಂತನ ಪ್ರತಿಷ್ಠಾನ, ರಿಜಿಸ್ಟರ್, ಅಕ್ಷಯನಗರ, ಬೇಗೂರು, ಬೆಂಗಳೂರು 114. ಜಯ ರಾಮಕೃಷ್ಣ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಗಂ ಹರಿಂ ವಿಶ್ವಮೇವೇದಂ ಪುರುಷಸ್ತದ್ವಿಶ್ವಮುಪಜೀವತೆ ಪತಿಂ ವಿಶ್ವಸ್ಯಾತ್ಮೇಶ್ವರಗುಂ ಶಾಶ್ವತಗುಂ ಶಿವಮಚ್ಯುತಂ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ನಾರಾಯಣ ಪರೋ ಜ್ಯೋತಿರಾತ್ಮಾ ನಾರಾಯಣಃ ಪರಃ ನಾರಾಯಣ ಪರಂ ಬ್ರಹ್ಮ ತತ್ವಂ ನಾರಾಯಣಃ ಪರಃ ನಾರಾಯಣ ಪರೋ ಧ್ಯಾತಾ ಧ್ಯಾನಂ ನಾರಾಯಣಃ ಪರಃ ಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆಪಿ ವಾ ಅಂತರ್ಬಹಿಶ್ಜಗತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನಂತಮವ್ಯಯಂ ಕವಿಗುಂ ಸಮುದ್ರೇಂತಂ ವಿಶ್ವಶಂಭುವಂ ಪದ್ಮಕೋಶ ಪ್ರತೀಕಾಶಗುಂ ಹೃದಯಂ ಚಾಪ್ಯಗೋಮುಖಂ ಅಧೋ ನಿಷ್ಠ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತೆ ಜ್ವಾಲಮಾಲಾಕುಲಂ ಭಾತಿ ವಿಶ್ವಸ್ಯಾಯತನಂ ಮಹತ್. ಪ್ರಶಸ್ತಿ ಸ್ವೀಕರಿಸಿದ ಸಂಸ್ಕೃತಿ ಹಾಗೂ ಸನ್ಮತಿ ಪೋಷಕರಿಗೆ, ಆಶೀರ್ವದಿಸಿದ ಪೂಜ್ಯರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ನನ್ನ ಸೋದರ ಸೋದರಿಯರಿಗೆ ಧನ್ಯವಾದಗಳು. ಪ್ರಶಸ್ತಿ ಸ್ವೀಕರಿಸಿದ ಶ್ರೀಯುತ ಶಿವಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನೆರೆದಿರುವಂಥ ಎಲ್ಲ ಸಭಿಕರಿಗೂ, ಹೆಸರು ಮರ್ತೋಗ್ತೀನಿ ಅದಕ್ಕೆ ಹಾಗೆ ಹೇಳ್ತಿರೋದು, ಸಭಿಕರಿಗೂ ಶುಭಾಶಯಗಳನ್ನು ಕೋರುತ್ತಾ ಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ತಿಳಿಸ್ತಾ ನನ್ನ 2 ಅನುಭವದ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸೋಕ್ಕೆ ಇಚ್ಛಿಸ್ತೀನಿ. ಸರಿಸುಮಾರು 1992-93 ಅನಿಸುತ್ತೆ, ವಿವೇಕಾನಂದ ವಿದ್ಯಾರ್ಥಿ ವೇದಿಕೆ ಅಂತ ಸರ್ರು ತಾವು ಕೆಲಸ ಮಾಡ್ತಿದ್ದ ಶಾಲೆಯಲ್ಲಿ ಶುರು ಮಾಡಿದಂತಹ ಸಣ್ಣ ಸಂಘ. ಅಲ್ಲಿ ನಾವು ಮೊದಲು ಶುರುವಿಟ್ಟದ್ದು ಈ ಸಂಘದ ಏನದು ಜೊತೆ ಇದು ಮಾಡೋಕ್ಕೆ ಸಹಭಾಗಿತ್ವ ಹೆಂಗಾಯಿತು ಅಂತಂದರೆ, ಪ್ರಸಾದ ಕೊಡ್ತಾರೆ ಇಲ್ಲಿ ತಿನ್ನಲಿಕ್ಕೆ ಮಕ್ಕಳಿಗೆ ಅಂತ ಹೇಳಿ ಅದಕ್ಕೋಸ್ಕರನೇ ಹೋಗ್ತಿದ್ವಿ ನಾವು. ಇಲ್ಲಿ ಹರೀಶ್ ಸರ್ ಅವರ ಸೋದರಿ ಇದ್ದಾರೆ, ಅವರು ಶುರು ಇಟ್ಟಿದ್ದು ಅಂದರೆ ಪ್ರಸಾದ ಕೊಡಲಿಕ್ಕೆ ಮಕ್ಕಳಿಗೆ ಎಲ್ರಿಗೂ. ಆ ನೆನಪುಗಳು ನಮ್ಮನ್ನು ಇವತ್ತಿಗೆ ಇಲ್ಲಿ ವಿವೇಕರತ್ನ ತಗೊಳ್ಳೋ ಮಟ್ಟಿಗೆ ಕರ್ಕೊಂಡು ಬಂದಿದೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಹೀಗೆ ನಡೀತಾ ಹೋಗ್ತಿದ್ದಂಗೆ
ಜೀವನದ ಮೌಲ್ಯಗಳು ಅನ್ನೋದನ್ನು ಹೆಂಗೆ ಕಲ್ತ್ವಿ ಅಂತ. ಈ ಮಕ್ಕಳೆಲ್ಲ ಸ್ವಲ್ಪ ಈಗ ನಿಮಗೆ ಎಲ್ಲ ಅನುಕೂಲಗಳು ಇರೋದಕ್ಕೆ ನಿಮಗೊಂದು ಸ್ವಲ್ಪ ಹಾಗೆ ಹೀಗೆ ಆಗ್ತಿರುತ್ತೆ. ಈ ಥರ ಕ್ಲಾಸ್ಗಳು ಅಟೆಂಡ್ ಮಾಡೋದಾಗಲಿ, ಸತ್ಸಂಗ ಅಟೆಂಡ್ ಮಾಡೋದಾಗಲಿ, ಆ ಥರ ಎಲ್ಲ. ಆವಾಗ ನಮಗೆ ಆಪರ್ಚುನಿಟಿ ಅಂತ ತಗೊಳ್ತಿದ್ವಿ ಇದನ್ನು. ಏನಂದರೆ ಆಟ ಆಡಿಸೋರು, ಪ್ರಸಾದ ಕೊಡೋರು ಅಂತ ಹೇಳಿ ಬಂದದ್ದು ಏನದು ಶುರುವಿಟ್ಟಂತಹ ವಿಚಾರಗಳು ಮೌಲ್ಯಗಳನ್ನು ತಿಳಿಸೋಕ್ಕೆ, ನಿಧಾನವಾಗಿ ಮೌಲ್ಯಗಳನ್ನು ತಿಳಿಸೋಕ್ಕೆ ಸಹಾಯ ಆಗ್ತಿತ್ತು. ಈಗ ನೋಡಿ, ಒಂದು ಡಿಸಿಪ್ಲಿನ್ ಇಟ್ಕೊಂಡು ನಾವು ಇದೇ ಥರ ಸಮವಸ್ತ್ರದಲ್ಲಿ ಬರಬೇಕು ಅಂತ ಅಂದ್ಕೊಳ್ಳೋಣ. ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಅಭ್ಯಾಸ ಆಗ್ತಿದ್ದಂಗೆ ಅದು ನಮ್ಮ ಜೀವನದಲ್ಲಿ ಒಂದು ಮೌಲ್ಯನ ತಂದು ಕೊಡುತ್ತೆ. ಫಸ್ಟು ನಮಗೆ ನಾನೇನಕ್ಕೆ ಅದನ್ನು ಪ್ರಸಾದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡ್ತಿದ್ವಿ ಅಥವಾ ಬರಲಿಕ್ಕೆ ಅಂತಂದರೆ ಅದೊಂದು ಎನ್ಕರೇಜಿಂಗ್ ಫ್ಯಾಕ್ಟರ್. ಆದರೆ ಆ ಎನ್ಕರೇಜಿಂಗ್ ಫ್ಯಾಕ್ಟರ್ ಸ್ಟಾರ್ಟಿಂಗಲ್ಲಿ ಅಷ್ಟೇ. ಮುಂದೆ ಬರುವಾಗ ನಮಗೆ ಅದು ಬೇಕಾಗಿರುವಂಥದ್ದು ಮೌಲ್ಯಗಳನ್ನು ಸಂಪಾದನೆ ಮಾಡಲಿಕ್ಕೆ. ಇವತ್ತು ಪ್ರಾಬಬ್ಲಿ ಅಮೃತ್ ಶೆಟ್ಟಿ ಅನಿಸುತ್ತೆ ನನಗೆ ಸರ್ಟಿಫಿಕೇಟ್ನ ಹ್ಯಾಂಡ್ ಓವರ್ ಮಾಡಿದ್ದು. ಅಲ್ಲಿ ಮೆನ್ಷನ್ ಆಗಿದೆ ಸರ್ಟಿಫಿಕೇಟ್ನಲ್ಲಿ ವಾಲಂಟಿಯರಿಂಗ್ ಮಾಡೋದು ಇವರ ಏನಂತಾರೆ ವಿಶೇಷತೆ ಅಂತ. ನನಗೀಗಲೂ ಜ್ಞಾಪಕ ಇದೆ. ಇಲ್ಲಿ ಅಕ್ಷಯ ನಗರಕ್ಕೆ ನಾನು ವಾಪಸ್ ಬಂದು ನಾನು ನನ್ನ ಶ್ರೀಮತಿ ಅಮೃತ್ ಶೆಟ್ಟಿನ ತುಂಬ ಏನದು ನಿಗಾ ಇಟ್ಟು ನೋಡ್ಕೋಬೇಕಾಗಿತ್ತು. ಆ ಥರ ಅಂದರೆ ವಾಲಂಟಿಯರಿಂಗ್ ನಾನು ಜಸ್ಟಿಫೈ ಮಾಡಿದ್ದೀನಿ ಅನ್ನೋದು ಅವನ ಕೈಯಿಂದನೇ ಸರ್ಟಿಫಿಕೇಟ್ ಇಸ್ಕೊಂಡು ಇವತ್ತು ಪ್ರೂವ್ ಮಾಡಿದ್ದೀನಿ ಅನ್ನೋದಕ್ಕೆ. ಸೊ ಈ ಥರದ್ದೆಲ್ಲ ಸಣ್ಣ ಸಣ್ಣ ವಿಚಾರಗಳು ನಮ್ಮನ್ನು ದೊಡ್ಡವ್ರನ್ನಾಗಿ ಮಾಡುತ್ತೆ. ಈಗ ನೋಡಿದ್ರೆ ಇಲ್ಲಿ ಎವ್ರಿ ವಾಕ್ಸ್ ಆಫ್ ಲೈಫ್ ಅವರವರ ದಾರಿನಲ್ಲಿ ತುಂಬ ಏನು ಸಾಧಿಸಿರ್ತಾರೆ. ಮೋಹನ್ ಸರ್ ಇದ್ದಾರೆ, ವೆಂಕಟೇಶ್ ಸರ್ ಇದ್ದಾರೆ, ಇನ್ನೂ ಕೆಲವರು ಕೊರಿಯನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಾವೆಲ್ಲ ಯಾಕೆ ಇಲ್ಲಿ ಸೇರಿದ್ದೀವಿ ಅಂತಂದರೆ ಒಂದು ಕಾಮನ್ ಒಬ್ಜೆಕ್ಟಿವ್ ಏನಂದರೆ ನಮ್ಮ ಈಗೋಗಳನ್ನೆಲ್ಲ ತ್ಯಜಿಸಿ ಮೌಲ್ಯಗಳನ್ನೆಲ್ಲ ವೃದ್ಧಿಸ್ಕೊಂಡು ನಮ್ಮನ್ನು ನಾವು ವ್ಯಕ್ತಿಗತವಾಗಿ ಹೇಗೆ ಹೆಚ್ಚಿಸ್ಕೊಳ್ಬಹುದು ಅಂತ. ಇಲ್ಲ ಅಂತಂದರೆ ಯಾರನ್ನೂ ಕೂಡ ಏನದು ವಿತ್ ಆಲ್ ದ ಡಿಫ್ರೆನ್ಸಸ್ ಒಟ್ಟಿಗೆ ಸೇರಿಸೋದು ಅಂತ ಅನ್ನೋದು ಇದು ಕೃಷಿಯಿಂದ ಸ್ಟಾರ್ಟಾಗಿ ತಪಸ್ಸಾಗಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅನ್ನೋದಕ್ಕೆ ಏನದು ಹೆಮ್ಮೆ ಆಗುತ್ತೆ. ಅದ್ರ ಭಾಗ ನಾನು ಆಗಿದ್ದೀನಿ ಅನ್ನೋದು ತುಂಬ ಖುಷಿ ಕೊಡುತ್ತೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಆ ಸಸಿನ ನೀರಾಕಿ ಇವತ್ತು ಹೆಮ್ಮರ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹರೀಶ್ ಸರ್ ಏನು ಮಾಡಿದ್ದಾರೆ ಅನ್ನೋದು ಶ್ಲಾಘನೀಯ. ಸೊ ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಶ್ರೀಯುತ ಶಿವಕುಮಾರ್ ಅವರಿಗೆ ಧನ್ಯವಾದಗಳು.